ಇಂಗ್ಲೆಂಡಿನ ಸಾಲಿಸ್ಬರಿ ಪ್ಲೇನ್ನ ಒಂದು ಅಗಾಧ ಮೈದಾನದಲ್ಲಿ ಶತಮಾನಗಳಿಂದ ಸ್ಥಿರವಾಗಿ ನಿಂತಿದೆ ಪ್ರಾಚೀನ ಕಲ್ಲುಗಳ ವಲಯ. ಇದು ಸ್ಟೋನ್ಹೆಂಜ್ ಮಾನವ ಇತಿಹಾಸದ ಅತ್ಯಂತ ಅದ್ಭುತ ರಹಸ್ಯಗಳಲ್ಲಿ ಒಂದು. 4500 ವರ್ಷಕ್ಕೂ ಹೆಚ್ಚು ಹಳೆಯದಾದ ಈ ಕಲ್ಲು ವೃತ್ತಗಳು ಇಂದಿಗೂ ಶೋಧಕರನ್ನು, ಇತಿಹಾಸಕಾರರನ್ನು ಮತ್ತು ಕನಸುಗಾರರನ್ನು ಕಾಡಿಸುತ್ತಿದೆ. ಇದು ಯಾರು ನಿರ್ಮಿಸಿದರು, ಏಕೆ ಮತ್ತು ಆ ಕಾಲದಲ್ಲಿ ಇಂಥ ಭಾರೀ ಕಲ್ಲುಗಳನ್ನು ಹೇಗೆ ಕರೆದೊಯ್ದರು? ಸ್ಟೋನ್ಹೆಂಜ್ ಇಂಗ್ಲೆಂಡಿನ ವಿಲ್ಟ್‌ಶೈರ್‌ನಲ್ಲಿ ಇದೆ. ಇದರ ಸಮಯ ಕ್ರಿಸ್ತಪೂರ್ವ 3000 ಎಂದು ಕೂಡ ಹೇಳುತ್ತಾರೆ. ಆದರೆ ಈ ಸ್ಮಾರಕ ನಿರ್ಮಾಣದ ನಿಖರ ಉದ್ದೇಶ ಇಂದಿಗೂ ಗುಪ್ತವಾಗಿದೆ. ಇದು ನಾನಾ ಕಥೆಗಳನ್ನು ಹುಟ್ಟುಹಾಕಿದೆ. ಕೆಲವರು ನೆಲೋಲಿಥಿಕ್ ಬ್ರಿಟಿಷ್ ಜನರು ನಿರ್ಮಿಸಿದ್ದಾರೆ ಎನ್ನುತ್ತಾರೆ. ಕೆಲವು ಥಿಯರಿಗಳು ಡ್ರೂಯಿಡ್ಸ್ ಜನರನ್ನು ಸೂಚಿಸುತ್ತವೆ, ಆದರೆ ಅವೆಲ್ಲವೂ ಕೂಡ ಸರಿಹೊಂದುತ್ತಿಲ್ಲ. ಇತ್ತೀಚಿನ ಅನ್ವೇಷಣೆಗಳ ಪ್ರಕಾರ ಈ ಬೃಹತ್ ಕಲ್ಲುಗಳನ್ನು 150 ಮೈಲಿಗೂ ಅಧಿಕ ದೂರದಿಂದ ವೇಲ್ಸ್‌ನಿಂದ ತರಲಾಗಿದೆ. ಕೇವಲ ಕಲ್ಲಿನ ಸಾಧನೆಗಳು ಮತ್ತು ಕೈಪಿಡಿಗಳಿಂದ ಇಂತಹ ನಿಖರತೆಯ ನಿರ್ಮಾಣ ಸಾಧ್ಯವಾಯಿತು ಎಂದರೆ ಅದು ಅಚ್ಚರಿ ಮೂಡಿಸುತ್ತದೆ. ಸ್ಟೋನ್ಹೆಂಜನ್ನು ಏಕೆ ನಿರ್ಮಿಸಲಾಯಿತು? ದೇವಾಲಯವೋ, ಶವ ಸಂಸ್ಕಾರ ಸ್ಥಳವೋ, ಅಥವಾ ಖಗೋಳದ ಪ್ರಪಂಚವೋ? ಅದು ಸೂರ್ಯ ಚಲನೆಗೆ ಹೊಂದಿಕೆಯಾಗಿರುವ ಶಿಲ್ಪ ಎಂದು ಕೂಡ ಹಲವರು ನಂಬುತ್ತಾರೆ. ಈ ಶಿಲಾವಲಯವು ಗ್ರೀಷ್ಮ ಸಂಕ್ರಾಂತಿಯಲ್ಲಿ ಸೂರ್ಯೋದಯವನ್ನು ನಿಖರವಾಗಿ ತೋರಿಸುತ್ತದೆ. ಇದು ವಿಧಿವಿಧಾನಗಳ ಕೇಂದ್ರವೋ ಅಥವಾ ಶಕ್ತಿ ಅಥವಾ ಚಿಕಿತ್ಸೆ ನೀಡುವ ಸ್ಥಳವೋ ಎಂಬುದರ ಕುರಿತು ಹಲವು ಕಲ್ಪನೆಗಳಿವೆ. ಇಂದು ವಿಜ್ಞಾನ ಇದರ ಬಗ್ಗೆ ಬಹಳಷ್ಟು ಸಂಶೋಧನೆಗಳನ್ನು ಮಾಡುತ್ತಿದೆ. ಭೂಮಿಯ ಒಳಗೆ ಲೈಡಾರ್ ತಂತ್ರಜ್ಞಾನ, 3D ಮಾಪನಗಳು ಇತ್ಯಾದಿಗಳನ್ನು ಉಪಯೋಗಿಸಿ ನಾವು ಹೊಸ ಅಡಕದ ಸತ್ಯಗಳನ್ನು ಕಂಡುಹಿಡಿದಿದ್ದೇವೆ. ಆದರೆ ಪ್ರವಾಸೋದ್ಯಮ, ಪರಿಸರ ಬದಲಾವಣೆಗಳ ಪರಿಣಾಮವಾಗಿ ಸಂರಕ್ಷಣೆ ಈಗ ದೊಡ್ಡ ಸವಾಲಾಗಿದೆ. ಇದರ ಸಂರಕ್ಷಣೆ ಅಂದರೆ ನಮ್ಮ ಪುರಾತನತೆಯ ಸಂರಕ್ಷಣೆ. ಇದು ಕಾಲದ ಪರಿಪಾಠ, ಪ್ರತಿಯೊಂದು ಪೀಳಿಗೆಯನ್ನು ಪ್ರೇರೇಪಿಸುವ ರಹಸ್ಯ. ಇನ್ನು ಹಳೆ ಪಯಣದೊಂದಿಗೆ ಹೊಸ ಪಾಠಗಳನ್ನು ಕಲಿಯುವ ಅವಕಾಶ.